ನಮ್ಮ ಸಂಚಾರ ಸಾಗಿತ್ತು. ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಅವರ ಯೋಜನೆಯೊಂದಿಗೆ ರೂಪಿತವಾಗಿದ್ದ ಈ ಸುಂದರವಾದ ಅಣೆಕಟ್ಟಿನ ಕಡೆಗೆ. ಮೊದಲನೇದಾಗಿ ನಮ್ಮ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ನಿಮ್ಮ ಪ್ರೀತಿಯ ಪವನ್ ಮಾಡುತ್ತಿರುವ ನಮಸ್ಕಾರಗಳು. ನಾನು ನಿಮ್ಗೆ ಇವತ್ತು ತೋರಿಸಲು ಹೊರಟಿರೋ ಈ ಜಾಗ ಯಾವುದಂದ್ರೆ ಶಿಂಷಾ ಅಣೆಕಟ್ಟು. ಇದನ್ನ ಶಿಂಷಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಈ ಅಣೆಕಟ್ಟು ಕಂಡುಬರುವುದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆಣೆದೊಡ್ಡಿ ಹಾಗೂ ಕೀಳುಘಟ್ಟ ಗ್ರಾಮಗಳ ಸಮೀಪದಲ್ಲಿ. ಶಿಂಷಾ ನದಿ ಬಗ್ಗೆ ನಾನು ಹೇಳಲೇಬೇಕು. ಶಿಂಷಾ ನದಿ ಒಂದು ಕಾವೇರಿ ನದಿಯ ಒಂದು ಉಪನದಿ. ಶಿಂಷಾ ನದಿಯ ಉಗಮ ಸ್ಥಾನ ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗದ ಬೆಟ್ಟದಲ್ಲಿ ಆಗುತ್ತೆ. ಈ ನದಿಯು ಸುಮಾರು 221 ಕಿಲೋಮೀಟರ್ನಷ್ಟು ಉದ್ದ ಹರಿಯುತ್ತೆ. ಮುಖ್ಯವಾಗಿ ತುಮಕೂರು, ಮಂಡ್ಯ, ರಾಮನಗರ ಜಿಲ್ಲೆಗಳಲ್ಲಿ ಹರಿದು ಸಂಗಮದಲ್ಲಿ ಕಾವೇರಿ ನದಿಯೊಂದಿಗೆ ವಿಲೀನಗೊಳ್ಳುತ್ತೆ. ಆನಂತರ ಈ ನದಿಗಳು ಕರ್ನಾಟಕ ಜಲವಿದ್ಯುತ್ ಉತ್ಪಾದನೆ ಕೂಡ ಕೊಡುಗೆ ನೀಡುತ್ತವೆ. ಈ ಅಣೆಕಟ್ಟನ್ನ ಕಾವೇರಿ ನದಿಯ ಉಪನದಿಯಾದ ಶಿಂಷಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದು 1892ರಲ್ಲಿ ಈ ಅಣೆಕಟ್ಟು ನಿರ್ಮಾಣವಾಗುತ್ತೆ. ಈ ಅಣೆಕಟ್ಟಿನ ಉದ್ದ ಬಂದು 251 ಮೀಟರ್ ಮತ್ತು ಅಗಲ 300 ಮೀಟರ್ನಷ್ಟಿರುತ್ತೆ. ಈ ಶಿಂಷಾ ನದಿಯು ಕಾವೇರಿ ನೀರಾವರಿ ನಿಗಮದ ನಿಯಮಿತಕ್ಕೆ ಒಳಪಟ್ಟಿರುತ್ತದೆ. ಈ ಅಣೆಕಟ್ಟಿಂದ ನೀರನ್ನ 2 ಕಡೆ ಮುಖ್ಯವಾಗಿ ಹರಿಸಲಾಗುತ್ತೆ. ಒಂದು ಬಲದಂಡೆ ನಾಲೆ ಹಾಗೂ ಎಡದಂಡೆ ನಾಲೆ. ಬಲದಂಡೆ ನಾಲೆಗೆ 4 ಬಾಗಿಲುಗಳು, ಎಡದಂಡೆ ನಾಲೆಗೆ 3 ಬಾಗಿಲುಗಳನ್ನು ಅಳವಡಿಸಲಾಗಿದೆ. ಹಾಗೂ ಬಲದಂಡೆ ನಾಲೆ ಸುಮಾರು 19 ಕಿಲೋಮೀಟರ್ನಷ್ಟು ಉದ್ದ ಹರಿಯುತ್ತೆ. ಹಾಗೆಯೇ ಎಡದಂಡೆ ನಾಲೆಯು ಕೂಡ 36 ಕಿಲೋಮೀಟರ್ನಷ್ಟು ಉದ್ದ ಹರಿಯುತ್ತೆ. ಈ ಅಣೆಕಟ್ಟನ್ನು ನಿರ್ಮಿಸಲಾಗಿರುವ ಇಂದಿನ ಪ್ರಮುಖ ಉದ್ದೇಶ ಏನಂದ್ರೆ, ಈ ಅಣೆಕಟ್ಟನ್ನು ಮುಖ್ಯವಾಗಿ ಕೃಷಿ ಚಟುವಟಿಕೆಗಳಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸಲು ಮತ್ತು ನದಿಯ ನೀರನ್ನು ಕಾಲುವೆಗಳ ಮೂಲಕ ಕೃಷಿ ಭೂಮಿಗಳಿಗೆ ತಿರುಗಿಸಲು ಬಳಸಲಾಗ್ತಾ ಇದೆ. ಈ ನದಿಯ ದಂಡೆಯ ಜನರು ಈ ಶಿಂಷಾ ನದಿಯ ನೀರನ್ನು ನಂಬಿಕೊಂಡೇ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಈ ಅಣೆಕಟ್ಟಿನ ನೀರಿನ ಮೇಲೆ ಅವಲಂಬಿತವಾಗಿ ರೈತರು ಪ್ರಮುಖವಾಗಿ ಭತ್ತ, ರೇಷ್ಮೆ ಮತ್ತು ಕಬ್ಬು ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದಾರೆ. ಮುಖ್ಯವಾಗಿ ಈ ಅಣೆಕಟ್ಟು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಈ ಅಣೆಕಟ್ಟು ತುಂಬಿ ಹರಿಯುತ್ತಿರೋದನ್ನ ನೋಡೋದೇ ಚಂದ. ನೀರು ಹರಿಯುವ ರಭಸಕ್ಕೆ ಬರುವ ಶಬ್ದಗಳು, ಆ ಶಬ್ದಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗೋದಂತೂ ಖಂಡಿತ. ಅಕ್ಕಪಕ್ಕದ ಊರಿನ ಜನರು ಇಲ್ಲಿಗೆ ಬಂದು ನೀರಿನಲ್ಲಿ ಆಟವಾಡುತ್ತಾ ಖುಷಿ ಪಡ್ತಾರೆ. ಹಾಗೆಯೇ ಸ್ವಲ್ಪ ಸಮಯಗಳ ಕಾಲ ಕೂಡ ಕಳೀತಾರೆ. ಇದಾಗಿತ್ತು ಶಿಂಷಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಈ ಅಣೆಕಟ್ಟಿನ ವಿಶೇಷ. ಈ ಶಿಂಷಾ ನದಿ ನೀರು ನಿಮ್ಮೂರಲ್ಲೂ ಹರಿಯುತ್ತಿದ್ರೆ ನಿಮ್ಮೂರ ಹೆಸರನ್ನ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳುತ್ತಾ ನಿಮ್ಮ ಪ್ರೀತಿಯ ಪವನ್ ಸಂಚಾರ ಮಾಡುವ ಧನ್ಯವಾದಗಳು. ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ.